ವೆಲ್ಕಮ್ ಟು ಡೇ 7 ಆಫ್ 100 ಎಂಬ್ರಾಯ್ಡ್ರಿ ಟಿಪ್ಸ್. ಎಂಬ್ರಾಯ್ಡ್ರಿ ಈಗ ನೀವು ಕಲಿತಾ ಇದ್ದೀರಾ ಅಂತ ಅಂದರೆ ನಿಮಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಥ್ರೆಡ್ಡಿಗೆ ಯಾವ ನೀಡಲ್ನ ಯೂಸ್ ಮಾಡಬೇಕು ಆ್ಯಂಡ್ ಬಿಗಿನರ್ ಫ್ರೆಂಡ್ಲಿ ಆಗಿರೋದು ಯಾವ ನೀಡಲ್ ಅಂತ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಥರದ ನೀಡಲ್ಸ್ನ ತೋರಿಸ್ತಾ ಇದ್ದೀನಿ. ಮೊದಲನೇದು ಬಂದು ಟುಲಿಪ್ ನೀಡಲ್, ಎರಡನೇದು ಬಂದು ಐರನ್ ನೀಡಲ್. ನೀವೇನಾದರೂ ಬಿಗಿನರ್ ಆಗಿದ್ದೀರಾ, ಈಗ ಆರಿ ವರ್ಕ್ನ ಕಲಿತಾ ಇದ್ದೀರಾ ಅಂತ ಅಂದರೆ ಫಸ್ಟಿಗೆ ನೀವು ಟುಲಿಪ್ ನೀಡಲಲ್ಲಿ ಪ್ರಾಕ್ಟೀಸ್ನ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇದು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಕೂಡ ಸಿಗುತ್ತೆ ಆ್ಯಂಡ್ ವರ್ಕ್ ಮಾಡಬೇಕಾದ್ರೆ ಕಂಫರ್ಟೇಬಲ್ ಇರುತ್ತೆ, ಈಸಿಯಾಗಿ ಆರಿ ವರ್ಕ್ನ ಕಲಿಬೋದು. ಐರನ್ ನೀಡಲ್ಲು ತುಂಬಾ ತೆಳು ಇರೋದ್ರಿಂದ ನಿಮಗೆ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಕ್ಕಲ್ಲ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಸ್ಟಾರ್ಟಿಂಗ್ಗೆ ನೀವು ಇರಿಟೇಟ್ ಆಗಿ ಕ್ಲಾಸ್ ಅಥವಾ ಬೇಸಿಕ್ ಕಲಿಬೇಕಾದ್ರೆ ಡ್ರಾಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟಿಗೆ ನೋಡೋದಾದರೆ ಈ ಥರ ಝರಿ ಥ್ರೆಡ್ಗೆ ನಾವು ಟುಲಿಪ್ ಬ್ರ್ಯಾಂಡಲ್ಲಿ 13 ನಂಬರ್ 0.5 mm ನೀಡಲ್ನ ಯೂಸ್ ಮಾಡಬೇಕು. ಸೊ ಇದು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಝರಿ ಥ್ರೆಡ್ನ ನೀಟಾಗಿ ಹೋಲ್ಡ್ ಮಾಡುತ್ತೆ, ವರ್ಕ್ ಮಾಡಬೇಕಾದ್ರೆ ಕೂಡ ಕಂಫರ್ಟಬಲ್ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸಿಲ್ಕ್ ಥ್ರೆಡ್ಗೆ ನಾವಿಲ್ಲಿ ಟುಲಿಪ್ ಬ್ರ್ಯಾಂಡದ್ದು 14 ನಂಬರ್ ನೀಡಲ್ 0.5 mm ನೀಡಲ್ನ ಯೂಸ್ ಮಾಡಬೇಕು. ಸೊ ನಾವು 2 ಎಳೆ ಸಿಲ್ಕ್ ಥ್ರೆಡ್ನ ತಗೊಂಡು ವರ್ಕ್ ಮಾಡೋದ್ರಿಂದ ಈ ನೀಡಲಲ್ಲಿ ಅದು ಗ್ರಿಪ್ ಆಗಿ ಕೂರುತ್ತೆ, ವರ್ಕ್ ಮಾಡಬೇಕಾದ್ರೆ ನಮಗೆ ಕಂಫರ್ಟಬಲ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಕಾಟನ್ ಥ್ರೆಡ್. ಈ ಥರ ಕಾಟನ್ ಥ್ರೆಡ್ಗೆ ನಾವು ಅಂದರೆ ಬೀಟ್ಸ್ ಆಗಿರ್ಬೋದು, ಸರ್ದೋಸಿ ಆಗಿರ್ಬೋದು, ಇದಕ್ಕೆಲ್ಲ ನಾವು 24 0.4 mm ನೀಡಲ್ನ ಯೂಸ್ ಮಾಡಬೇಕು. ಯಾಕಂದರೆ ಇದು ಮುಂದೆ ಸಣ್ಣ ಇರೋದ್ರಿಂದ ಬೀಟ್ಸ್ ಆಗಿರ್ಬೋದು, ಸರ್ದೋಸಿ ಆಗಿರ್ಬೋದು ಜಾಸ್ತಿ ಲೋಡ್ ಮಾಡ್ಕೊಂಡು ಈಸಿಯಾಗಿ ವರ್ಕ್ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇದೇ ಥರ ಇನ್ನೂ ಟಿಪ್ಸ್ ನಿಮಗೆ ಬೇಕಿತ್ತಂತಂದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸ್ ಎಂಕ್ವೈರಿಗೋಸ್ಕರ ಮೇಲ್ಗಡೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ನ ಮಾಡಿದ್ರೆ ನಾನು ಕಂಪ್ಲೀಟ್ ಕ್ಲಾಸ್ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.